ಹಲೋ ವಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇದೇ 26ನೇ ತಾರೀಕು ಬಲರಾಮನ ದಿನಗಳು ಅದ್ಭುತವಾದಂತಹ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಸದ್ಯ ಚಿತ್ರದ ರ್ಯಾಪ್ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ನಿಮ್ಮೆಲ್ಲರ ಪ್ರೀತಿಯ ಚಿರಾಯ್ ಅವರು ಕೂಡ ಇಬ್ಬರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೊದಲನೇದಾಗಿ ಮೈಕಲ್ ಅವರೇ, ಇದನ್ನ ನೋಡಿದ್ವಿ, ರ್ಯಾಪ್ ಸಾಂಗ್ ಬಲರಾಮನ ದಿನಗಳದು ಅದ್ಭುತವಾಗಿದೆ. ಸೊ ಆ ಮ್ಯೂಸಿಕ್, ಆ ರ್ಯಾಪ್ ಬಗ್ಗೆ ಹೇಳೋದಾದ್ರೆ, ಸೊ ಇವಾಗಲೇ ಎಲ್ಲರಿಗೂ ಎಲ್ಲ ಕಡೆ ಔಟ್ ಆಗಿದೆ. ಈಗ ಯೂಟ್ಯೂಬಲ್ಲೂ ಬಂದ್ಬಿಟ್ಟಿದೆ ಸಾಂಗ್ ಯಾರಿಲ್ಲ ಅಂತ. ಓಕೆ, ಅವ್ರ ರ್ಯಾಪ್ ಆ್ಯಂಡ್ ಲಿರಿಕ್ಸ್ ಅವರೇ ಕಂಪೋಸ್ ಮಾಡಿದ್ದಾರೆ. ಫುಲ್ ಮ್ಯೂಸಿಕ್ ಅಂತ ಬಂದಮೇಲೆ ಸಂತೋಷ್ ನಾರಾಯಣ್ ಸರ್ ಅವ್ರದ್ದು ಮೇನ್ ಸ್ಟ್ರಕ್ಚರ್ ಬೇಸಿಕ್ ಅವ್ರು ಮಾಡಿದ್ರು. ನಾನು ಅಡಿಷನಲ್ ಪ್ರೋಗ್ರಾಮಿಂಗ್ ಮಾಡಿದ್ದೀನಿ, ಅಡಿಷನಲ್ ಏನೇ ಪ್ರೋಗ್ರಾಮಿಂಗ್ ಫ್ರಮ್ ಓಕೆ ಅವ್ರದ್ದು ಫ್ಲೇವರ್ಸಿಂದ. ಸೊ ಇಬ್ರು ಕುತ್ಕೊಂಡು ಒಂದು ಸೆಷನಲ್ಲಿ ಒಂದೇ ನೈಟಲ್ಲಿ ಎಲ್ಲ ನಾವು ಮುಗಿಸಿದ್ವಿ. ಇಟ್ ವಾಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ಮತ್ತೆ ಇನ್ನು ಹೇಳ್ಬೇಕಂದ್ರೆ ಲೈಕ್ ವರ್ಕಿಂಗ್ ವಿತ್ ಓಕೆ ಇಸ್ ರಿಯಲಿ ಲೈಕ್ ಗ್ರೇಟ್ ಆನರ್. ನನ್ಗೊಂದು ದೊಡ್ಡ ಅಪರ್ಚುನಿಟಿ ಥರ. ಆ್ಯಂಡ್ ಅದಕ್ಕೂ ಮೀರಿ ಲೈಕ್ ಸಂತೋಷ್ ನಾರಾಯಣ್ ಸರ್ ಅವ್ರ ಜೊತೆ ನಾನು ಕೊಲಾಬ್ರೇಟ್ ಮಾಡಿದ್ದೀನಿ ಅಂತಂದರೆ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಸೊ ನನ್ನ ಹೆಸರು ಜಾಕ್ ಮೈಕಲ್ ಅಂತ. ನಾನೊಬ್ಬ ಕನ್ನಡ ಹಿಪ್ ಹಾಪ್ ಪ್ರೊಡ್ಯೂಸರು. ಸೊ ಇವಾಗ ಫಿಲ್ಮ್ಸಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಸಪೋರ್ಟ್. ಎಸ್. ಸೊ ಇನ್ನೊಂದು ಮೈಕಲ್ ಅವರೇ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಹೊಸ ಪ್ರಯತ್ನ ಅನ್ಸುತ್ತೆ ಅಂದ್ರೆ ಸಿನಿಮಾದಲ್ಲಿ ಈ ಒಂದು ಸಿನಿಮಾ ರ್ಯಾಪ್ ಅಲ್ಲಿ ಬರ್ತಾ ಇರೋದು. ಸೊ ಇದ್ರ ಜೊತೆಗೆ ರ್ಯಾಪ್ ಸಾಹಿತ್ಯದಲ್ಲಿ ಅದ್ಭುತವಾದಂಥ ಸಾಹಿತ್ಯ ಬರೆಯಂತ ಚಿರಾಯ್ ಅವರು ಇಷ್ಟೊಂದು ಶೈ ಅಂತ ಗೊತ್ತಿರಲ್ಲ. ಸೊ ಮಾತಾಡಕ್ಕೆ ಸ್ವಲ್ಪ ಭಯ ಬೀಳ್ತಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸೊ ಮತ್ತೆ ಚಿರಾಯ್ ಅವ್ರದ್ದು ಆಲ್ಮೋಸ್ಟ್ ರ್ಯಾಪ್ ಸಾಂಗ್ ಎಲ್ಲ ನಾನು ನೋಡಿದ್ದು ಅದ್ಭುತವಾಗಿರುತ್ತೆ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಚಿರಾಯ್ ಅವರೇ, ಹೇಗಿದ್ದೀರಾ? ಏನು ಹೇಳ್ತೀರಾ? ಬಲರಾಮ್ ನೀವು ನೋಡಿದ್ದೀರಾ, ಬಟ್ ನಿಮ್ದಲ್ಲಿ ಇದ್ರಲ್ಲಿ ಏನು ವರ್ಕ್ ಇಲ್ಲ ಅಂದ್ರೆ ಆದ್ರೂ ಕೂಡ ಮಾತಾಡಿಸ್ತಾ ಇದ್ದೀನಿ. ಅಂದ್ರೆ ರ್ಯಾಪ್ ಸಾಂಗ್ ಬಂತಂದ್ರೆ ಅದ್ರದ್ದು ನೀವು ಕೂಡ ಅದೇ ಫೀಲ್ಡ್ ಇರೋದು. ಸೊ ಹೇಳ್ಬೇಕು ನೀವೇ ಅದ್ರ ಏನೇಗಿದೆ ಅಂತ. ನಾನು ಇದ್ರಲ್ಲಿ ವರ್ಕ್ ಮಾಡಿಲ್ಲ ಅಂದ್ರೂ ಸ್ಕ್ರಾಚ್ ಇಂದ ಇದೀನಿ. ಅಂದ್ರೆ ಅವ್ರ ಹತ್ರ ಫಸ್ಟ್ ಮ್ಯೂಸಿಕ್ ಹೆಂಗ್ ಬಂತು, ನಾನು ಅಲ್ಲೇ ಸ್ಟುಡಿಯೋಲ್ಲೇ ಕೂತಿದ್ದೀನಿ. ಅವ್ರು ಹೆಂಗ್ ಬರೆದ್ರು, ಹೆಂಗಾಯ್ತು, ಆಮೇಲೆ ಅದ್ರ ವೇರಿಯೇಷನ್ಸ್, ಫ್ಲೋ ಸ್ವಿಚ್ಗಳು ಎಲ್ಲಾನು ನಾನು ಸ್ಕ್ರಾಚ್ ಇಂದ ನೋಡ್ಕೊಂಡ್ ಬಂದಿರೋದ್ರಿಂದ ನನಗೆ ರಿಲೀಸ್ ಆದಾಗ ಇದು ಸಕ್ಕದಾಗಿ ಸೌಂಡ್ ಮಾಡುತ್ತೆ ಅನ್ನೋದು ಮಾತ್ರ ಗೊತ್ತಿತ್ತು. ಹಂಗೆ ಇವತ್ತು ರಿಲೀಸ್ ಆಗಿದೆ. ನೋಡೋಣ ಹೆಂಗೆ ಜನ ಹೆಂಗ್ ತಗೊಂತಾರೆ. ಯಾಕಂದ್ರೆ ಅಲೋಕ್ ಅವರು ಜಾಸ್ತಿ ಮೆಲೋಡಿಕ್ ಮಾಡ್ತಾರೆ, ಸ್ವಲ್ಪ ಪಾಪ್ ಸ್ಟೈಲ್ ಅಲ್ಲಿ ಇರುತ್ತೆ. ಇದು ಪ್ರಾಪರ್ ಹಿಪ್ ಹಾಪ್ ಅಂತಾನೆ ಹೇಳ್ಬೋದು. ಈ ಮ್ಯೂಸಿಕ್ ಇಂದ ಹಿಡಿದು ಎಲ್ಲಾನು ಇದು ಪ್ರಾಪರ್ ಹಿಪ್ ಹಾಪ್ ಇದೆ. ಸೊ ಜನಕ್ಕೆ ಒಂದು ವೇರಿಯೇಷನ್ ಸಿಗುತ್ತೆ, ಅಂದ್ರೆ ಹೊಸ ತರ ಹೊಸ ಫ್ಲೋ ಸಿಗುತ್ತೆ ಜನಕ್ಕೆ. ಅಲೋಕ್ ಅವರು ಇದನ್ನು ಮಾಡ್ಬಲ್ರು ಅದನ್ನು ಮಾಡ್ಬಲ್ರು ಅನ್ನೋದು ಗೊತ್ತಾಗುತ್ತೆ ಅಂತ ನನ್ಗನ್ಸುತ್ತೆ. ಈ ಸಾಂಗ್ ಅದ್ಭುತವಾಗಿದೆ. ನನ್ಗೆ ಸಖತ್ ಇಷ್ಟ. ಯಾಕಂದ್ರೆ ನಾನು ಹಿಪ್ ಹಾಪ್ ಫ್ಯಾನ್ ಆಗಿರೋದ್ರಿಂದ, ನಾನು ಬರೆಯೋದಾಗ್ಲಿ ಕೇಳೋದಾಗ್ಲಿ ಜಾಸ್ತಿ ಹಿಪ್ ಹಾಪ್ ಆಗಿರೋದ್ರಿಂದ ಅಲೋಕ್ ಅವರು ಈ ತರ ಜಾನರ್ ಮಾಡ್ಬೇಕು ಅಂತ ನನ್ಗೆ ಆಸೆ ಇತ್ತು. ಅದು ಸಿನಿಮಾಲ್ ಆಗಿದ್ದು ಇನ್ನೂ ಪ್ಲಸ್ ಪಾಯಿಂಟ್ ಆಗಿದೆ. ನಾವು ಹಿಪ್ ಹಾಪ್ ಮಾಡೋರು, ಕನ್ನಡದಲ್ಲಿ ರ್ಯಾಪ್ ಮಾಡೋರ್ಗೆಲ್ಲ ಇದೊಂಥರ ಇಷ್ಟ ಆಗೋ ರ್ಯಾಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಈ ಪ್ರಶ್ನೆ ಏನಕ್ಕೆ ಅಂದ್ರೆ, ನೀವು ಕೂಡ ಈ ಫೀಲ್ಡ್ ಅಲ್ಲಿ ಇದ್ದೀರಾ, ನೀವು ರ್ಯಾಪರು, ರ್ಯಾಪ್ ಮಾಡ್ತೀರಾ, ಸಾಹಿತ್ಯ ಬರೀತಾರೆ, ಎಲ್ಲ ಇದೆ. ಸೊ ಇತ್ತೀಚೆಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇತ್ತು. ಏನಂತಂದ್ರೆ ರ್ಯಾಪರ್ಗಳೇ ಟೀಸ್ ಮಾಡೋದು, ಅಥವಾ ನಿಮ್ಮ ರ್ಯಾಪ್ ಪದ ಬಳಕೆಯಲ್ಲಿ ಏನೋ ಒಂದಿದೆ, ಅದು ಕೌಂಟರ್ ಕೊಡೋದಂತರ ಏನೋ ಹೇಳಿದೆ. ಅದು ಸಾಹಿತ್ಯದ ಮೂಲಕ ಕೌಂಟರ್ ಅಟ್ಯಾಕ್ ಮಾಡೋದು. ಸೊ ಅದು ಈಗ ಕನ್ನಡದಲ್ಲೂ ಕೂಡ ಬಂದಿದೆ. ಅದು ಬೇಕಾ ಅಂತ, ನಮಗೂ ಅದೇನಾದ್ರು ಬೇಕಾ? ಯಾಕಂದ್ರೆ ಒಗ್ಗಟ್ಟಾಗಿ ಮಾಡ್ಬೋದಾಗ, ಬಟ್ ಯಾಕೆ ಈ ತರ ಟೀಸ್ ಮಾಡೋದು, ಅಥವಾ ನಿಮ್ಮ ಒಂದು ರ್ಯಾಪ್ ಸಾಂಗ್ ಮೂಲಕ ಒಬ್ರು ಕಾಲು ಹೇಳೋದು ಯಾಕೆ ಅಂತ? ಅದ್ ಕಾಲೆಳಿಯೋದಂತ ಹೇಳಕ್ಕಾಗಲ್ಲ, ಜುಗಲ್ಬಂದಿ ಅಂತ ಹೇಳ್ಬೋದು. ಯಾಕಂದ್ರೆ ಕುಸ್ತಿಲು ಒಂದ್ ಫೈಟ್ ಅಂದ್ಮೇಲೆ ಒಬ್ರು ವಿನ್ನರ್ ಅಂತ ಇರ್ತಾರೆ. ಯಾರು ನಂಬರ್ 1 ಎಲ್ಲರೂ ಆಗಿರಕ್ಕಾಗಲ್ಲ. ಯಾರು ಅದ್ರಲ್ಲಿ ಅಂದ್ರೆ ಕುಸ್ತಿಲ್ ಹೆಂಗ ಹೊಡೆದ್ಬಿಟ್ಟು ಒಬ್ಬನ್ ಸೋಲ್ಸಿ ಇನ್ನೊಬ್ರು ವಿನ್ನರ್ ನಿಲ್ತ್ಕೊಂತಾರ, ಅದೇ ತರ ರ್ಯಾಪ್ ಅಲ್ಲಿ ಲಿರಿಕ್ಸ್ ಅಲ್ಲಿ, ಫ್ಲೋ ಅಲ್ಲಿ, ಅವ್ನ್ ಸ್ಕಿಲ್ ಅಲ್ಲಿ ಒಬ್ರಕಿನ್ನ ಒಬ್ಬ ಬೆಸ್ಟ್ ಅಂತ ಅವ್ನ್ ಪ್ರೂವ್ ಮಾಡ್ಕೊಂತಾರೆ. ಯಾರು ವಿನ್ನರ್ ಅಂತ ಜನ ಡಿಸೈಡ್ ಮಾಡ್ತಾರೆ. ಇವನ್ ಚೆನ್ನಾಗಿತ್ತ, ಅವನು ಚೆನ್ನಾಗಿತ್ತ ಅಂತ. ಅದೊಂಥರ ಕಾಂಪಿಟೇಷನ್. ಅದು ತಪ್ಪು ಅಂದ್ರೆ ಅದು ಬೇರೆ ಟಾಪಿಕ್ ಆಗುತ್ತೆ. ಕಾಂಪಿಟೇಷನ್ ಇಷ್ಟಪಡೋರು ತುಂಬಾ ಜನ ಇರ್ತಾರೆ. ಯಾಕಂದ್ರೆ ರ್ಯಾಪ್ ಅಲ್ಲಿ ಮೇನ್ ಬಂದ್ಬಿಟ್ಟು ಸೈಫರ್ಸ್, ಬ್ಯಾಟಲ್ಸ್ ಅಂತ ಬರುತ್ತೆ. ರ್ಯಾಪ್ ಬ್ಯಾಟಲ್ಸ್ ಹೆಂಗಿರುತ್ತೆ ಅಂದ್ರೆ, ನೀವ್ ಬಂದ್ ರ್ಯಾಪ್ ಮಾಡ್ತೀರಾ, ನಾನ್ ಬಂದ್ ರ್ಯಾಪ್ ಮಾಡ್ತೀನಿ, ಇಬ್ರಲ್ಲಿ ಯಾರು ವಿನ್ನರ್ ಅಂತ ಜಡ್ಜ್ ಇರ್ತಾರೆ, ಅವರು ಡಿಸೈಡ್ ಮಾಡ್ತಾರೆ. ಹಿಪ್ ಹಾಪ್ ಅಲ್ಲಿ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಜನ ಡಿಸೈಡ್ ಮಾಡ್ತಾರೆ. ಯಾರಿಗ್ ಜಾಸ್ತಿ ಲೈಕ್ಸ್ ಗೊತ್ತಾಗುತ್ತಲ್ಲ ಇವಾಗ ಶೌಟ್ ಮಾಡೋದು, ಅದರಿಂದ ವಿನ್ನರ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ರ್ಯಾಪ್ ಅಲ್ಲಿ ಅವಾಗಿಂದನು 1970s ಇಂದನೂ ಇದೆ ಇದು. ಇಲ್ಲಿ ಇವಾಗ ಜನಕ್ಕೆ ಗೊತ್ತಾಗ್ತಾ ಇದೆ. ಅಂದ್ರೆ ಎಷ್ಟೊಂದ್ ಜನಕ್ಕೆ ಇನ್ನೂ ಅಷ್ಟು ಎಕ್ಸ್ಪ್ಲೋರ್ ಆಗಿಲ್ಲ, ಬಟ್ ಆಗ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಎಲ್ಲಿ ರ್ಯಾಪ್ ಗಂಟ ಲಿರಿಕ್ಸ್ ಗೇಮ್ ಇರುತ್ತೋ, ಫ್ಲೋ ಮತ್ತೆ ಮ್ಯೂಸಿಕ್ ಗೇಮ್ ಇರುತ್ತೋ, ಅಲ್ಲಿವರೆಗೂ ಫೇರ್ ಅಂತ ನನ್ಗನ್ಸುತ್ತೆ. ಸೊ 26ನೇ ತಾರೀಕು ಬಲರಾಮನ ದಿನ ರಿಲೀಸ್ ಆಗ್ತಿದೆ. ಸೊ ನೀವು ಚಿತ್ರತಂಡದ
ಭಾಗಗಳು ಅಂದರೆ ಏನೇ ನೀವು ಕೆಲಸ ಮಾಡಿದ್ರು ಕೂಡ ನೀವು ಭಾಗನೇ. ಒಟ್ಟು ಅಲ್ಲಿ ಏನೇ ಇದ್ರು ಸಕ್ಸಸ್ಗೂ ಎಲ್ಲರಿಗೂ ಎಲ್ಲೂ ಕೂಡ ನೀವು ಭಾಗಿಯಾಗಿರ್ತೀರಾ. ಸೊ 26 ರಿಲೀಸ್ ಆಗ್ತಿದೆ. ಸೊ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಕನ್ನಡದಲ್ಲಿ ರ್ಯಾಪ್ ಇನ್ವಾಲ್ವ್ ಆಗ್ತಾ ಇರೋದು ನಮಗ್ ತುಂಬಾ ಖುಷಿ. ಅದು ಈ ಬಲರಾಮನ ದಿನಗಳು, ಆ ದಿನಗಳು ನಾನು ಚಿಕ್ಕ ವಯಸ್ಸಲ್ಲಿ CD ಇತ್ತು ನನಗೆ, ತುಂಬಾ ನೋಡಿದೀನಿ. ಇವಾಗ ಬಲರಾಮನ ದಿನಗಳಲ್ಲಿ ನಾವು ಕೂತು ಕರೆಕ್ಷನ್ಸ್ ಹೇಳೋದಾಗಿರ್ಬೋದು, ಮತ್ತೆ ಏನಾದ್ರು ನಮ್ದು ಇನ್ಪುಟ್ಸ್ ಕೊಡೋದಾಗಿರ್ಬೋದು, ಅದು ನಮ್ಗೊಂಥರ ಪ್ರೈಡ್ ತರ. ಅಲೋಕ್ ಬ್ರೋ ಜೊತೆ ವರ್ಕ್ ಮಾಡಿದ್ದು ಎಲ್ಲಾನು ನೋಡಿದ್ದು, ಅವರಿಂದ ಕಲಿಯಕ್ ಸಿಕ್ತು ನಮ್ಗೆ. ಬೇಸಿಕಲಿ ನನ್ಗೆ ಅಂದ್ರೆ ದೊಡ್ಡ ವಿಡಿಯೋ ಹೆಂಗ್ ಮಾಡೋದು, ನಾವ್ದೆಲ್ಲ ರ್ಯಾಪ್ ಎಲ್ಲ ಸಿಂಪಲ್ ಆಗಿ ಮಾಡ್ಬಿಡ್ತೀವಿ. ಅಷ್ಟೊಂದು ನಮ್ದು ಈ ತರ ಟೀಮ್ ಇರಲ್ಲ, ನಾವೇ ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಲ್ಲ. ಸೊ ಒಂದು ಮೂವಿ ಜೊತೆ ವರ್ಕ್ ಮಾಡಿದ್ದು ಅವಕಾಶ ಸಿಕ್ಕಿದ್ದು ನಮ್ಗೆ ತುಂಬಾ ಖುಷಿಯಾಗಿ, ನನ್ಗಾಗ್ಲಿ ಮೈಕಲ್ಗಾಗ್ಲಿ. ನಮ್ದು ಓವರ್ ಆಲ್ ಟೀಮ್ ಇದೆ, ಒಂದು 23 ಜನ ಇದೀವಿ. ಅಷ್ಟು ಜನಕ್ಕೆ ಒಂದು ಕಲಿಯಕ್ಕೇನೋ ಸಿಕ್ತು ಇದರಿಂದ ಅಂತ ಅನ್ಕೊಂತೀನಿ. ಮತ್ತು ಬಲರಾಮ 26 ರಿಲೀಸ್ ಆಗ್ತಿದೆ, ಎಲ್ಲ ಹೋಗಿ ನೋಡಿ. ನಮ್ ಸಾಂಗ್ ಬಂದಿದೆ, ಅದರಲ್ಲಿ ನಮ್ದು ರ್ಯಾಪ್ ಇದೆ, ಮತ್ತೆ ಅಲೋಕ್ ಅವರು ಬಂದಿದ್ದಾರೆ. ಎಲ್ಲ ಹೋಗಿ ಸಪೋರ್ಟ್ ಮಾಡಿ. ನನ್ಗಂತೂ ವಿನೋದ್ ಪ್ರಭಾಕರ್ ಅವರು ತುಂಬಾ ಇಷ್ಟ. ಅವ್ರನ್ನ ಬರ್ತಾ ಇರೋ ನೆಕ್ಸ್ಟ್ ಸಿನಿಮಾಗೆ ನಾನು ರ್ಯಾಪ್ ಮಾಡಿದೀನಿ. ಇದಾಗಿದ್ದು ನೆಕ್ಸ್ಟ್ ಬರುತ್ತಲ್ಲ, ಅದ್ರಲ್ಲಿ ನಂದು ಇದೆ, ಬರ್ದಿದ್ದೀನಿ, ಹಾಡಿದೀನಿ, ಎಲ್ಲ ಮಾಡಿದೀನಿ. ಸೊ ವೇಟಿಂಗ್ ನಾನು. ಸೊ 26th ಜೂನ್ ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಪೋರ್ಟ್ ಮಾಡಿ. ಬಲರಾಮನ ದಿನಗಳು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಲವಿಂಗ್ ಅವರ್ ಮ್ಯೂಸಿಕ್. ಹೀಗೆ ಹಿಪ್-ಹಾಪ್ನ ಸಿನಿಮಾಸಲ್ಲಿ ಇನ್ನೂ ಫ್ಯೂಚರಲ್ಲಿ ಕನ್ನಡದಲ್ಲಿ ಇನ್ನೂ ಬಳಕೆ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಇಬ್ರು ಕೂಡ ಸಾಕಷ್ಟು ವಿಚಾರನ ಹಂಚ್ಕೊಂಡ್ರೆ. ನಿಮಗೂ ಅಷ್ಟೇ ಬಲರಾಮ ಚಿತ್ರತಂಡದ ಎಲ್ಲ ತಂಡದವರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ಸ್. ಸೊ ನೋಡೋಲ್ಲ, ಇದಿಷ್ಟು ಬಲರಾಮನ ದಿನಗಳು ಚಿತ್ರದ ರ್ಯಾಪ್ ಸಾಂಗ್ನ ಡೈರೆಕ್ಟರ್ ಮೈಕಲ್ ಅವರು ಮತ್ತೆ ಚಿರಾಯಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಜಿ ಸುತ್ತೆ, ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.